ಏಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿರಂತರ ನಿರೀಕ್ಷೆ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನ 11ನೇ ಅಧ್ಯಾಯ 25-26 ವಾಕ್ಯ. ಏಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಮೆನ್. ನಾಸ್ತಿಕ ಅಥವಾ ಅನ್ಯ ಜನಾಂಗವು ಜೀವನದ ಹತಾಶೆಯ ಅಂತ್ಯವನ್ನು ನೋಡುತ್ತಾನೆ. ಆದರೆ ಕ್ರಿಸ್ತನಲ್ಲಿ ವಿಶ್ವಾಸಿಯಾಗಿ ನಾನು ಜೀವನಕ್ಕೆ ನಿರಂತರ ನಿರೀಕ್ಷೆಯನ್ನು ನೋಡುತ್ತೇನೆ. ಆಮೇನ್. ಯೇಸುವಿಗೆ ಸ್ತೋತ್ರ. ದೇಹದಲ್ಲಿ ಇಲ್ಲದಿರುವುದು ಎಂದರೆ ಅಥವಾ ದೇಹವನ್ನು ಬಿಡುವುದು ಎಂದರೆ ಕರ್ತನೊಂದಿಗೆ ಇರುವುದಾಗಿದೆ. ಕ್ರಿಸ್ತನಲ್ಲಿ ವಿಶ್ವಾಸಿಗಳಾದ ನಾವು ಎಂತಹ ನಿರೀಕ್ಷೆಯನ್ನು ಹೊಂದಿದ್ದೇವೆ. ಆಮೇನ್. ನಿಮ್ಮ ನಿರೀಕ್ಷೆ ಇಲ್ಲದ ಅಂತ್ಯವನ್ನು ಅಂತ್ಯವಿಲ್ಲದ ಭರವಸೆಯಾಗಿ ಪರಿವರ್ತಿಸಲು ಯೇಸುವಿಗೆ ಮಾತ್ರ ಸಾಧ್ಯ. ಇಬ್ರಿಯದಲ್ಲಿ ನಿರೀಕ್ಷೆ ಎಂಬ ಪದವು ತೀಕ್ವ ಎಂದು ಕರೆಯಲಾಗುತ್ತದೆ. ಆದಾಗ್ಯೂ ಇದು ಹೆಚ್ಚು ವಾಸ್ತವವಾಗಿದೆ. ಇಬ್ರಿಯ ಭಾಷೆಯಲ್ಲಿ ಭರವಸೆ ಎಂಬ ಪದದ ಅರ್ಥ ನಿರೀಕ್ಷೆ, ಎದುರು ನೋಡುವುದು, ಮತ್ತು ಇದು ಬಳ್ಳಿ ಅಥವಾ ಹಗ್ಗ ಎಂದರ್ಥ. ಇದು ಕಟ್ಟುವುದು, ಕಾಯುವುದು ಮತ್ತು ಆತುಕೊಳ್ಳುವುದು ಎಂಬ ಒಂದು ಮೂಲ ಪದದಿಂದ ಬಂದಿದೆ. ಮೂಲ ಗ್ರೀಕ್ನಲ್ಲಿ ಭರವಸೆ ಎಂಬ ಪದವನ್ನು ಎಲ್ಪಿಸ್ ಎಂದು ಕರೆಯಲಾಗುತ್ತದೆ. ಈ ಪದವನ್ನು ಪ್ರಾಚೀನ ಕಾಲದಲ್ಲಿ ಬಳಸಿದಂತೆ ಇಂದು ಸರಿಯಾಗಿ ನಿರೀಕ್ಷೆ, ಭರವಸೆ ಮತ್ತು ಅಥವಾ ದಿಟ್ಟತನದ ನಿರೀಕ್ಷೆ ಎಂದು ಅನುವಾದಿಸಲಾಗುತ್ತದೆ. ಎಲ್ಪಿಸ್ ಏನಾದರೂ ಸಂಭವಿಸಲಿದೆ ಎಂದು ಸೂಚಿಸುತ್ತದೆ ಮತ್ತು ವಿಷಯವು ದಿಟ್ಟತನದಿಂದ ನಿರೀಕ್ಷಿಸುತ್ತಿದೆ. ಹಳೆಯ ಒಡಂಬಡಿಕೆಯಲ್ಲಿ 2 ಪ್ರಮುಖ ಇಬ್ರಿಯ ಪದಗಳನ್ನು ನಿರೀಕ್ಷೆ ಎಂದು ಅನುವಾದಿಸಲಾಗಿದೆ. ಮೊದಲನೆಯದು ಯಾಕಾಲ್, ಅಂದರೆ ಸರಳವಾಗಿ ಕಾಯುವುದು ಎಂದರ್ಥ. ನೋಹ ಮತ್ತು ನಾವಿಯ ಕಥೆಯಂತೆ ಪ್ರವಾಹದ ನೀರು ಕಡಿಮೆಯಾಗುತ್ತಿದ್ದಂತೆ ನೋಹನು ವಾರಗಟ್ಟಲೆ ಯಾಕಾಲ್ ಮಾಡಬೇಕಾಯಿತು, ಅಂದರೆ ಕಾಯಬೇಕಾಗಿತ್ತು. ಇನ್ನೊಂದು ಇಬ್ರಿಯ ಪದವು ಕಾವಾ ಆಗಿದೆ. ಇದರ ಅರ್ಥ ಕಾಯುವುದು. ದೇವರ ಅಂತಿಮ ಬಿಡುಗಡೆ ಪರಲೋಕವಾಗಿದೆ. ದೇವರ ಮಕ್ಕಳಾದ ನಾವು ಲೋಕವನ್ನು ಜಯಿಸಿದವರು. ನಾವು ಭೂಮಿಯ ಮೇಲೆ ಇರುವುದರಿಂದ ಸವಾಲುಗಳಿವೆ. ಒಂದು ದಿನ ಅಂತಿಮ ಬಿಡುಗಡೆಯು ಪರಲೋಕದಲ್ಲಿದೆ. ಅಲ್ಲಿ ಯಾವುದೇ ನೋವು, ದುಃಖ, ಸಂಕಟ ಮತ್ತು ಹೃದಯದ ನೋವು ಇರುವುದಿಲ್ಲ. ದೇವರು ಈಗಾಗಲೇ ನಿಮಗೆ ಉತ್ತರಿಸಿದ್ದಾನೆಂದು ನೆನಪಿಡಿ. ದೇವರ ಉತ್ತರ ಆತನ ಮಗನಾದ ಯೇಸು. ಆತನಲ್ಲಿ ನಾವು ವಿಮೋಚನೆಯನ್ನು ಹೊಂದಿದ್ದೇವೆ. ನಾವು ದೇವರ ಮಗನಾದ ಯೇಸುವನ್ನು ಹೊಂದಿಕೊಳ್ಳುವುದಾಗಿದೆ. ಆಮೆನ್. ಅಂತ್ಯವಿಲ್ಲದ ನಿರೀಕ್ಷೆಯ ಅರ್ಥವೇನು? ಇದರರ್ಥ ನಾವು ಯೋಚಿಸುವ ಅಥವಾ ಮಾಡುವ ಯಾವುದರಲ್ಲೂ ಎಂದಿಗೂ ನಾವು ವಿಫಲರಾಗುವುದಿಲ್ಲ. ಅದರ ಪರಿಣಾಮಗಳ ಬಗ್ಗೆ ಯೋಚಿಸಿ. ಪಾಪವಿಲ್ಲ, ಪಾಪದ ಪರಿಣಾಮಗಳಿಲ್ಲ, ಮುರಿದ ಸಂಬಂಧಗಳಿಲ್ಲ, ಕರ್ತನೊಂದಿಗೆ ಅಥವಾ ಇತರರೊಂದಿಗೆ ಮುರಿದ ಸಂಬಂಧಗಳಿಲ್ಲ, ಅವಮಾನ ಅಥವಾ ಅಪರಾಧವಿಲ್ಲ ಮತ್ತು ವಿಷಾದವಿಲ್ಲ. ಪರಿಣಾಮವಾಗಿ ನಾವು ಪರಿಪೂರ್ಣ ಶಾಂತಿ, ಸಂತೋಷ ಮತ್ತು ಪ್ರೀತಿಯಲ್ಲಿ ಆನಂದಿಸುತ್ತೇವೆ. ಸಹಜವಾಗಿ ಇನ್ನೂ ಬಹಳಷ್ಟು ಭರವಸೆ ಇದೆ. ಬೈಬಲ್ ಹೇಳುತ್ತದೆ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಹಲ್ಲೆಲೂಯಾ, ಆಮೆನ್. ವಿಶ್ವಾಸಿಗಳು ಎಂದೆಂದಿಗೂ ಆಳುವರು. ಪ್ರಕಟಣೆ 22:5. ಇನ್ನೂ ರಾತ್ರಿ ಇರುವುದಿಲ್ಲ, ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗ ಯುಗಾಂತರಗಳಲ್ಲಿಯೂ ಆಳುವರು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.